ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಹೌಸ್ ವೈಫ್ನವ್ರಿಗೆ ಅಂತಲೇ ಹೇಳ್ಬೋದು. ತುಂಬ ಜನ ಮಹಿಳೆಯರು, ಅದರಲ್ಲೂ ಕೂಡ ಗೃಹಿಣಿಯರು ಹೇಳೋದಿದ್ದೇನೆ, ಅಯ್ಯೋ ಇಡೀ ದಿನ ಮನೆ ಕೆಲಸನೇ ಮಾಡಿ ಮಾಡಿ ಸಾಕಾಗಿರುತ್ತೆ, ಏನೇ ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಕೆಲಸ ಅಂದರೆ ಮನೆಯಲ್ಲೇ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಒಂದು ಯಾರಾದರೂ ಮನೆಗೆ ಬಂದಿರೋರು ಇರ್ಬೋದು, ಅಥವಾ ಎಕ್ಸ್ಟ್ರಾ ಒಂದು ಅಡುಗೆ ಇರ್ಬೋದು, ಈ ರೀತಿ ಏನಾದರೂ ಕೂಡ ಒಂದು ಉತ್ಪತ್ತಿ ಆಗೇ ಬಿಡುತ್ತೆ. ಇದನ್ನು ಬಿಟ್ಟು ಒಂದು 10 ನಿಮಿಷನೂ ಕೂಡ ಟೈಮೇ ಸಿಗೋದಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ನಾನು ಎಲ್ಲ ಲೇಡೀಸ್ಗಳಿಗೂ ಹೇಳೋದೊಂದು ಇಷ್ಟೇ, ಸಮಯ ತುಂಬಾ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಹತ್ರ ಸಮಯ 24 ಅವರ್ಸು ಕಮ್ಮಿ ಅಲ್ಲ. ಎಷ್ಟೋ ಜನ ಅಂದರೆ ತುಂಬ ಜನ ಮಹಿಳೆಯರು ಅಂದರೆ ಕೆಲಸಕ್ಕೂ ಹೋಗಿ ಮನೆಯನ್ನು ಕೂಡ ನಿಭಾಯಿಸ್ಕೊಂಡು ಮಕ್ಳುಗಳ್ನೂ ಕೂಡ ನೋಡಿಕೊಂಡು ಅವರು ಕೂಡ ಆರೋಗ್ಯವಾಗಿರ್ತಾರೆ. ಅವ್ರಿಗೆ ಎಷ್ಟು ಸಮಯ ಇರುತ್ತೆ, ನಮಗೂ ಕೂಡ ಅಷ್ಟೇ ಸಮಯ ಇರುತ್ತೆ. ನಾವು ಹೌಸ್ ವೈಫ್ ಅಂತ ಅಂದ್ಬಿಟ್ಟು ನಾನು ಕೇವಲ ಅಂತ ಮಾತಾಡ್ತಾ ಇಲ್ಲ, ಆದರೆ ನಾವು ಇಡೀ ದಿನ ಪಾತ್ರೆ ತೊಳಿ, ಬಟ್ಟೆ ತೊಳಿ, ಮಕ್ಕಳು ನೋಡ್ಕೊ, ಮತ್ತು ಮನೆಗೆ ಬಂದು ಗೆಸ್ಟ್ಗಳ ಹತ್ರ ಮಾತಾಡು, ಮತ್ತು ಅವ್ರನ್ನ ಇದು ಮಾಡಿ ಮಾಡಿ ಕಳಿಸೋದು, ಮತ್ತು ಇನ್ನು ಎಕ್ಸ್ಟ್ರಾ ಕ್ಲೀನಿಂಗು, ಇದೇ ರೀತಿಯಲ್ಲೇ ನಾವು ಮಾರ್ಕೆಟು ಇದೇ ರೀತಿಯಲ್ಲಿ ಕಳೆದ್ಬಿಟ್ರೆ, ಅಂದರೆ ಇಡೀ ದಿನ ಇದೇ ರೀತಿಯಲ್ಲಿ ಕಳೆದ್ಬಿಟ್ರೆ ನಮ್ಗೆ ಅನಿಸುತ್ತೆ ನಮ್ಮ ಹತ್ರ ಸಮಯ ಇಲ್ಲ ಅಂತ. ಆದರೆ ನೀವು ಸಮಯನ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಫಸ್ಟು ನಿಮ್ಮಲ್ಲಿ ನೀವೇ ಯೋಚನೆ ಮಾಡಿ. ನಾನು ಒಂದೇ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಒಂದೇ ಒಂದು ದಿನ ನೀವು ಇಡೀ ದಿನ ಮೊಬೈಲಿಗೆ ಕೈ ಹಾಕಬೇಡಿ, ಇಡೀ ದಿನ ಟಿ ವಿ ನೋಡಿಬಿಡಿ. ಆವಾಗ ಪ್ರತಿದಿನ ನೀವು ಏನು ಕೆಲಸ ಮಾಡ್ತೀರೋ ಅದನ್ನೇ ಮಾಡಿ. ಒಂದೇ ಒಂದು ದಿವಸ ನಾನು ಹೇಳ್ತಿರೋದು 24 ಗಂಟೆ ಟೈಮ್ ಮಾತ್ರ, ಅದರಲ್ಲೂ ಕೂಡ 10 ಗಂಟೆ ನಿದ್ದೆನಲ್ಲೇ ಹೋಗುತ್ತೆ. ಉಳಿದಿದ್ದು ಒಂದು 14 ಗಂಟೆ ಏನು ದಿನದ ಇರ್ತದೋ ಆವಾಗ ಮೊಬೈಲಿಗೆ ಬಿಲ್ಕುಲ್ ಕೈ ಹಾಕಬೇಡಿ, ಟಿ ವಿ ನೋಡಬೇಡಿ. ಆವಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಹತ್ರ ಸಮಯ ಎಷ್ಟು ಇದೆ ಅಂತ. ಇಡೀ ಕೆಲಸ ನೀವು ಏನು ಪ್ರತಿನಿತ್ಯ ಮಾಡ್ತಿರೋ ಆ ಎಲ್ಲ ಕೆಲಸನೂ ಕೂಡ ನೀವು ಮಾಡಿ ಎಷ್ಟು ಸಮಯ ಮಿಕ್ಕುತ್ತೆ ಅನ್ನೋದು ನಮಗೇ ಗೊತ್ತಾಗ್ತದೆ. ಒಂದೇ ಒಂದು ದಿವಸ ನೀವು ಮೊಬೈಲಿಗೆ ಕೈ ಹಾಕಬೇಡಿ. ಇದೇ ನಾವು ಮಾಡುವಂಥ ತಪ್ಪು. ನಾವು ಅಂತಂದರೆ ನಾವು ಅಯ್ಯೋ ಮನೆಯಲ್ಲೇ ಇರ್ತೀವಲ್ಲ ಇಡೀ ದಿನ, ಏನು ಆರಾಮಾಗಿ ಮಾಡ್ಕೊಂಡ್ರಾಯ್ತು ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ತಲೆಗೆ ಬಂದುಬಿಡುತ್ತೆ. ಆಮೇಲೆ ಎದ್ದ ತಕ್ಷಣವೇ ತಿಂಡಿ ಮಾಡೋದು, ಇನ್ನು ಮಕ್ಕಳೆಲ್ಲ ಹೋಗ್ತಾರೆ, ಮತ್ತಿನ್ನು ಹಸ್ಬೆಂಡು ಕೂಡ ಜಾಬ್ಗೆ ಹೋಗ್ತಾರೆ, ಇನ್ನು ಇದೆಯಲ್ಲ ಕೆಲಸ, ಇನ್ನೇನು ಬೇಸಿಕ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತಲ್ಲ ಅಂತ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ಮತ್ತು ಮಧ್ಯಾಹ್ನ ಅಡುಗೆ, ಮತ್ತು ಇನ್ನು ಪಾತ್ರೆ ತೊಳೆಯೋದು, ಮತ್ತಿನ್ನು ಮಧ್ಯಾಹ್ನ ಮಲಗೋದು, ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು, ಮತ್ತು ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಇನ್ನು ರಾತ್ರಿ ಅಡುಗೆ. ಹೇಗೆ ದಿನ ಕಳೆದುಬಿಡುತ್ತೆ ಅಂತಂದರೆ ನಮಗೆ ಗೊತ್ತಿರೋದಿಲ್ಲ. ಆಮೇಲೆ ಮತ್ತೆ ನಾವು ಹೇಳ್ತೀವಿ ನಮಗೆ ಸಮಯ ಇಲ್ಲ ಅಂತ. ನಾನು ಎಲ್ರಿಗೂ ಕೂಡ ಅಷ್ಟೇ ಹೇಳೋದು, ಒಂದೇ ಒಂದು ದಿವಸ ಈ ಟಿ ವಿ ಮೊಬೈಲ್ನ ದೂರ ಇಡಿ, ಸೋಷಿಯಲ್ ಮೀಡಿಯಾಗಳನ್ನ ನೋಡಲೇಬೇಡಿ. ಆವಾಗ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ, ನಿಮ್ಮ ಹತ್ರ ಏನು ಶಕ್ತಿ ಇದೆ, ನೀವೇನು ಮಾಡಬಹುದು ಅನ್ನೋದು ನಿಮಗೆ ಯೋಚನೆಗಳು ಬರುತ್ತೆ. ಬೇಕಾದರೆ ನಾನು ಎಲ್ರಿಗೂ ಹೇಳೋದು, ನಾನು ತುಂಬ ವಿಡಿಯೋದಲ್ಲಿ ಈ ಮಾತನ್ನ ಹೇಳ್ತಾ ಇರ್ತೀನಿ, ಮೊಬೈಲ್, ಟಿ ವಿ, ಮನೆಯವ್ರ ಜೊತೆ ಮಾತುಕತೆ ಇಲ್ದಲೇ 10 ನಿಮಿಷ ನಿಮ್ಮ ತಲೆನ ನೀವೇ ಶಾಂತವಾಗಿ ಹಂಗೇ ಯೋಚನೆ ಮಾಡಿ. ಒಂದು 10 ನಿಮಿಷ ಹಾಗೇ, ಒಂದು ಅರ್ಧ ಗಂಟೆ ಹಾಗೇ ಕೂತ್ಕೊಳ್ಳಿ. ಆವಾಗ ಹೊಸ ಹೊಸ ಯೋಚನೆಗಳು ನಮ್ಮ ತಲೆಗೆ ಬರುತ್ತೆ. ಆವಾಗಲೇ ನಮಗೆ ನಾವೇನು ಮಾಡಬಹುದು, ಏನಾದರೂ ಒಂದು ಮಾಡಬಹುದು ಹೊಸದಾಗಿ ಅನ್ನೋವಂಥದ್ದು ನಮ್ಮ ತಲೆಗೆ ನಮಗೇ ಬರುತ್ತೆ. ಇದೊಂದಿತ್ತು ಫ್ರೆಂಡ್ಸ್ ಚಿಕ್ಕದಾಗಿ ವಿಡಿಯೋ. ಯಾರಿಗೆ ಸಮಯ ಇಲ್ಲ ಅಂತ ಹೇಳ್ತೀರಿ, ಇದೊಂದು ಐಡಿಯಾನ ಯೂಸ್ ಮಾಡಿ. ಇದೊಂದು ಟ್ರಿಕ್ಕು, ಇದೊಂದು ಜಾದು ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತು ಇದರಲ್ಲೇನು ಜಾದು ಇಲ್ಲ, ಆದರೂ ಕೂಡ ಯಾರಿಗೂ ಕೂಡ ಮನಸ್ಸು ಇರೋದಿಲ್ಲ. ಯಾಕೆಂದರೆ ಆ ಮೊಬೈಲ್ ಅನ್ನೋದು ಅಯಸ್ಕಾಂತ ಥರ ನಮ್ಮನ್ನ ಎಳಿತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟೇಟಸ್ ನೋಡೋದು, ಆಮೇಲಿಂದ ಸೀರಿಯಲ್ದು ಅಪ್ಡೇಟ್ಗಳು, ಆಮೇಲೆ ಯಾವುದಾದ್ರೂ ಯೂಟ್ಯೂಬರ್ದು ಪೋಸ್ಟ್ ಮಾಡಿದರೆ ಅದನ್ನು ನೋಡೋಣ. ಆಮೇಲೆ ಈಗ ಬಿಗ್ ಬಾಸ್ದು ಸ್ವಲ್ಪ ಇರುತ್ತೆ. ಈಗ ಬಿಗ್ ಬಾಸ್ ಚಾಲು ಇದೆ, ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದು ಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಯೋಗ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಮಗೆ ಬೇರೆ ಕಡೆ ಜ್ಞಾನ ಸೆಳೆಯೋದಿಲ್ಲ. ಮತ್ತು ಇನ್ನೊಂದು ಅಂತಂದರೆ ರಾತ್ರಿ ಮಲಗಬೇಕಾದ್ರೆ ಇದೊಂದು ಮಾಡಿ ಫ್ರೆಂಡ್ಸ್. ರಾತ್ರಿ ಮಲಗಬೇಕಾದ್ರೆ ಇಡೀ ದಿನ ನೀವೇನು ಮಾಡಿದ್ರಿ, ಇನ್ನು ನಾಳೆ ಏನು ಮಾಡಬೇಕು ಅನ್ನೋದು ಒಂದು 2 ಲೈನ ಹಂಗೇ ಬರೆದು ಇಟ್ಬಿಟ್ಟು ಮಲ್ಕೊಳ್ಳಿ. ಮತ್ತು ಇನ್ನೊಂದು ಅಂತಂದರೆ ಬರೆಯೋದಕ್ಕಿಂತ ಮೊದಲು ನೀವು ಹಿಂದಿನ ರಾತ್ರಿ ಬರೆದಿದ್ರಲ್ಲ ಈ ದಿನ ಇದನ್ನು ಮಾಡಬೇಕು ಅಂತ, ಅದನ್ನು ಮಾಡಿದ್ದೀರ ಅನ್ನೋದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ. ಆವಾಗ ನಿಮಗೇ ಅನಿಸುತ್ತೆ, ನಾನೇನು ಬರೆದಿಟ್ಟಿದ್ದು ಅಷ್ಟೇ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲೇ ಇಲ್ವಲ್ಲ ಅಂತ ನಮಗೇ ಏನೋ ಒಂಥರ ಬೇಜಾರಾಗುತ್ತೆ. ಆವಾಗ ಆ ತಪ್ಪನ್ನ ನಾವು ಮತ್ತೆ ಇನ್ನೊಂದು ಮಾರನೇ ದಿನ ನಾವು ಮಾಡಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಒಂದು 2 ಲೈನಲ್ಲಿ ಶಾರ್ಟಾಗಿ ನೋಟ್ ಮಾಡೋದನ್ನ ಮರಿಬೇಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು. ಇದೊಂದು 2-3 ಟ್ರಿಕ್ನ ಫಾಲೋ ಮಾಡಿ ನೋಡಿ. ಬೇಕಾದರೆ ಯಾರಿಗೆ ಸಮಯ ಇಲ್ಲ ಅಂತ ಅನ್ನೋ ಮಹಿಳೆಯರಿಗೆ
ಸಮಯ ಇರುತ್ತೆ. ನಿಮಗೇ ಬೇಜಾರಾಗುತ್ತೆ, ಅಯ್ಯೋ ಇಡೀ ದಿನ ನನಗೆ ಬೇಜಾರಾಯ್ತಾ ಇದೆ, ಏನಾದರೂ ಕೆಲಸ ಮಾಡೋಣ, ಏನಾದರೂ ಒಂದು ಹೊಸ್ದಾಗಿ ಏನೋ ಒಂದು ಮಾಡೋಣ ಅನ್ನೋದ್ರು ಅಂದರೆ ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಳ್ಳೋಣ ಅಂದ್ಕೊಂಡು ನಿಮಗೇ ಮನಸ್ಸಾಗುತ್ತೆ. ಪ್ಲಸ್ ಜೊತೆಗೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿರಲ್ಲ, ಅದನ್ನು ಅಂದರೆ ನೀವು ಮಾತಾಡಬೇಡಿ ಅಂತ ಹೇಳೋದಿಲ್ಲ, ಮಾತಾಡ್ತಾನೆ ಒಂದು ಪಾತ್ರೆ ತಿಕ್ಕೋದು, ಇನ್ನು ಮನೆ ಕೆಲಸ ಅಂದರೆ ಮನೆ ಕೆಲಸ ಮಾಡ್ತಾ ಮಾತಾಡಿ, ಅದರಿಂದಲೂ ಕೂಡ ನಾವು ತುಂಬಾ ಸಮಯ ವೇಸ್ಟ್ ಮಾಡ್ತೀವಿ. ಅಂದರೆ ಮೊಬೈಲು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಫೋನಲ್ಲಿ ಮಾತಾಡೋದನ್ನ ಅಷ್ಟು ವಿಸ್ತಾರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಲ್ಲ ಅಷ್ಟೇ.